ಇದು ಜಿ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಂದಾಯ ಇಲಾಖೆಯಲ್ಲಿ ಇನ್ಮುಂದೆ 130 ಕೋಟಿ ಭೂ ದಾಖಲೆಗಳು ಡಿಜಿಟಲ್ ಸ್ವರೂಪದಲ್ಲಿ ಹಾಗೂ ಅತ್ಯಾಧುನಿಕ ಮಾಡರ್ನ್ ರೆಕಾರ್ಡ್ ರೂಮ್ಗಳಲ್ಲಿ ಸುರಕ್ಷಿತವಾಗಿ ಇರಲಿದೆ. ABCD ಕ್ಯಾಟಗರಿ ಮಾಡಿ ಅತ್ಯಂತ ಸುರಕ್ಷಿತವಾಗಿ ಪ್ರತಿ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಭೂ ದಾಖಲೆಗಳು ಸುರಕ್ಷಿತವಾಗಿರಲಿವೆ. ಭೂ ದಾಖಲೆಗಳ ಡಿಜಿಟಲೀಕರಣದ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿ ಇಲ್ಲಿದೆ ನೋಡಿ. ಕಂದಾಯ ಇಲಾಖೆ ಮಹತ್ತರ ಸಾಧನೆ. ಭೂ ದಾಖಲೆಗಳ ರಕ್ಷಣೆಗೆ ಹೈಟೆಕ್ ತಂತ್ರಜ್ಞಾನ. ಹೌದು, ಭೂ ದಾಖಲೆಗಳನ್ನು ತಿದ್ದುಪಡಿ ಮಾಡಿ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡುತ್ತಿದ್ದ ಲ್ಯಾಂಡ್ ಮಾಫಿಯಾಗೆ ಕಂದಾಯ ಇಲಾಖೆಯ ಹೈಟೆಕ್ ಟೆಕ್ನಾಲಜಿ ಗುನ್ನ ಕೊಟ್ಟಿದೆ. ರಾಜ್ಯದ ಬರೋಬ್ಬರಿ 130 ಕೋಟಿ ಭೂ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಕಂದಾಯ ಸಂಗ್ರಹಿಸಿದೆ. ಈ ಡಿಜಿಟಲ್ ದಾಖಲೆಗಳು ರಾಜ್ಯದ 2 ಬೇರೆ ಬೇರೆ ಜಾಗಗಳಲ್ಲಿ ಅತ್ಯಂತ ಸುರಕ್ಷಿತ ಬೃಹತ್ ಸರ್ವರ್ಗಳಲ್ಲಿ ಸೇಫ್ ಆಗಿ ಸಂಗ್ರಹಿಸಲಾಗಿದೆ. ಭೂ ದಾಖಲೆಗಳನ್ನ ಡಿಜಿಟಲೀಕರಣ ಕಾರ್ಯಕ್ರಮವನ್ನ ಕಂದಾಯ ಇಲಾಖೆಯ ACS ರಾಜೇಂದ್ರ ಕುಮಾರ್ ಕಟಾರಿಯಾ ನೇತೃತ್ವದಲ್ಲಿ ಯಶಸ್ವಿಗೊಳಿಸಲಾಗಿದೆ. $150 ವರ್ಷಗಳ ಕಾಲದ A ಕ್ಯಾಟಗರಿಯ ಭೂ ದಾಖಲೆಗಳು ಹಾಗೂ 30 ವರ್ಷಗಳ B ಕ್ಯಾಟಗರಿಯ ದಾಖಲೆಗಳು ಹಾಗೂ 10 ವರ್ಷ ಒಳಗಿನ C, E, D ಕ್ಯಾಟಗರಿಯ ದಾಖಲೆಗಳನ್ನು ಸುರಕ್ಷಿತವಾಗಿ ಸಂರಕ್ಷಿಸಲಾಗಿದೆ. ಬೆಂಕಿ ಅವಘಡದಿಂದ ಸಂರಕ್ಷಣೆ ಮಾಡೋದಕ್ಕೆ ಈ ದಾಖಲೆಗಳನ್ನು ಹೈಟೆಕ್ ತಂತ್ರಜ್ಞಾನದ ಮಾಡರ್ನ್ ರೆಕಾರ್ಡ್ ರೂಮ್ಗಳಲ್ಲಿ ಸಂಗ್ರಹಿಸಲಾಗಿದೆ. ಎಲ್ಲ ತಾಲೂಕು ಹಾಗೂ ಜಿಲ್ಲೆಗಳಲ್ಲಿ ಈ MRR ರೂಮ್ಗಳಲ್ಲಿ ದಾಖಲೆಗಳನ್ನು ಸುರಕ್ಷಿತವಾಗಿ ಇಡಲಾಗಿದೆ. ಇದರಿಂದ ದಾಖಲೆಗಳು ಕಳುವು ಆಗಲ್ಲ ಅಂತಾರೆ ರಾಜೇಂದ್ರ ಕಟಾರಿಯಾ. ಸೊ ಫ್ಯೂಚರಲ್ಲಿ ಈಗ ಧೂಳಿಂದ ಅಥವಾ ಬೇರೆ ಬಿಸಿಲಿಂದ, ಗಾಳಿಯಿಂದ ಅಥವಾ ಮಳೆಯಿಂದ ಅಥವಾ ಇದು ಬೆಂಕಿ ಬಂದರೆ ಸೊ ಎಲ್ಲಿಂದ ಏನು ನಮ್ಮ ರೆಕಾರ್ಡ್ಗೆ ತೊಂದರೆ ಆಗಲ್ಲ. ಪ್ಲಸ್ ಅಲ್ಲಿ ನಾವೆಲ್ಲ ರೆಕಾರ್ಡ್ಸು CCTV ಸರ್ವೆಲೆನ್ಸಲ್ಲಿ ಇಟ್ಟಿದ್ದೀವಿ. ರೆಕಾರ್ಡ್ ರೂಮ್ ಒಳಗಡೆ ಹೋಗಬೇಕಾದ್ರೆ ಬಯೋಮೆಟ್ರಿಕ್ ಅಟೆಂಡೆನ್ಸ್ ನಾವು ಸಿಸ್ಟಮ್ ಮಾಡಿದ್ದೀವಿ. ಸೊ ಎಕ್ಸಸ್ ಕಂಟ್ರೋಲ್ ಇದೆ. ಅಲ್ಲಿ ಯಾರು ಸುಮ್ಮನೆ ಹೋಗ್ಲಿಕ್ಕೆ ಆಗಲ್ಲ. ಅಲ್ಲಿ ಯಾರು ಹೋಗ್ತಾರೆ ಅವ್ರು ಎಂಟ್ರಿ ಮಾಡಬೇಕು. ಇದು ಒಂದು ಮಾಡಿದ್ದೀವಿ. ಪ್ಯಾರಲಲ್ಲಿ ಜನರಿಗೆ ಏನಾದರೂ ರೆಕಾರ್ಡ್ ಬೇಕಾದರೆ ಅದು ರೆಕಾರ್ಡ್ ಬುಕ್ ಓಪನ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಡಿಜಿಟಲ್ ಮಾದರಿಯಲ್ಲಿ ಆನ್ಲೈನ್ ರೆಕಾರ್ಡ್ ನೋಡಿಕೊಂಡು ನಾವು ರೆಕಾರ್ಡ್ ಕೊಡಬಹುದು. ಜನ ಕೂಡ ಆನ್ಲೈನ್ ರೆಕಾರ್ಡ್ ತಗೋಬಹುದು. ಇನ್ನು ಇದೇ ವೇಳೆ A ಹಾಗೂ B ಕ್ಯಾಟಗರಿಯ ಮೂಲ ದಾಖಲೆಗಳನ್ನು ಹೊರತುಪಡಿಸಿ ಉಳಿದ C, E, D ದಾಖಲೆಗಳನ್ನು ಕಾಗದದ ಛೇದದ ಮೂಲಕ ನಾಶಪಡಿಸುವುದಕ್ಕೆ ಮಾರ್ಗಸೂಚಿ ಪ್ರಕಟಿಸಿದ್ದೇವೆ. ನ್ಯಾಯಾಲಯದ ಪ್ರಕರಣಗಳು, RTE ಪ್ರಕರಣಗಳ ಕಡತಗಳನ್ನು ಬಿಟ್ಟು ಪ್ರಮುಖವಲ್ಲದ ಕಡತಗಳ ನಾಶಕ್ಕೆ ಸೂಚನೆ ಕೊಟ್ಟಿದ್ದೇವೆ. DC, AC ತಹಶೀಲ್ದಾರರ ಪರಿಶೀಲಿಸಿ ಅನಗತ್ಯ ಕಡತಗಳನ್ನು ನಾಶಪಡಿಸಿ ಅವುಗಳ ಮಾಹಿತಿ ನಮಗೆ ಕೊಡ್ತಾರೆ ಅಂತ ರಾಜೇಂದ್ರ ಕಟಾರಿಯಾ ತಿಳಿಸಿದ್ದಾರೆ. ಹಿಂದೆ ರೆಕಾರ್ಡ್ ಸಿಸ್ಟಮ್ ಈಗ ನಿಮ್ಗೆ ಗೊತ್ತಿದೆ. ಕೆಲವು ಕೇಸಸಲ್ಲಿ ರೆಕಾರ್ಡ್ ರೂಮಿಂದ ಎಲ್ಲಿ ಹೋಗಿದೆ ರೆಕಾರ್ಡ್. ಕೆಲವು ಅಧಿಕಾರಿಗಳು ಮನೆಯಲ್ಲಿ ಸಿಕ್ಕಿದೆ, ಕೆಲವು ಫಾರ್ಮ್ ಹೌಸಲ್ಲಿ ಸಿಕ್ಕಿದೆ. ನೀವು ನೋಡಿರ್ಬೋದು, ಪೇಪರ್ TVಯಲ್ಲಿ ಬರ್ತಾ ಇದೆ ಈಗ. ಸೊ ಈಗ ನಾವು ಎಲ್ಲ ರೆಕಾರ್ಡನ್ನು ಡಿಜಿಟೈಸ್ ಮಾಡಿ ಫ್ರೀಜ್ ಮಾಡ್ತಾ ಇದ್ದೀವಿ, ಬ್ಲಾಕ್ ಮಾಡ್ತಾ ಇದ್ದೀವಿ. ಫಿಸಿಕಲ್ ರೆಕಾರ್ಡ್ ನಮ್ಮ ಕಬ್ಜೆಯಲ್ಲಿರುತ್ತೆ, ಲಾಕ್ ಆ್ಯಂಡ್ ಕೀಯಲ್ಲಿ ಇರುತ್ತೆ, CCTV ಸರ್ವೆಲೆನ್ಸಲ್ಲಿ ಇರುತ್ತೆ. ಹಿಂದೆ ಯಾರೂ ಇದು ಸಿಸ್ಟಮ್ ಏನೂ ಇರಲಿಲ್ಲ. ಸೊ ಡಿಜಿಟಲ್ ರೆಕಾರ್ಡು ನಮ್ಮ ಸಿಸ್ಟಮಲ್ಲಿ ಇರುತ್ತೆ, ಫಿಸಿಕಲ್ ರೆಕಾರ್ಡ್ ರೂಮಲ್ಲಿ ಇರುತ್ತೆ. ರೆಕಾರ್ಡ್ ರೂಮ್ ಕೂಡ ಎಕ್ಸಸ್ ಕಂಟ್ರೋಲ್ ಇದೆ, ಕಂಪ್ಯಾಕ್ಟರ್ ಲಾಕ್ ಅಲ್ಲಿದೆ, CCTV ಕ್ಯಾಮ್ರಾ ಹಾಕಿದ್ದೀವಿ. ಸೊ ಒಂದು ಬೇರೆ ರೀತಿಯಿಂದ ಒಂದು ನಾವು ನಮ್ಮಂಥ ಒಂದು ಸಿಸ್ಟಮ್ ನಾವು ಕ್ರಿಯೇಟ್ ಮಾಡಿದ್ದೀವಿ. ಸೊ ನನ್ನ ಪ್ರಕಾರ ಆ ರೆಕಾರ್ಡ್ ಈಗ ಸೇಫ್ ಆಗಿರುತ್ತೆ. ಈಗಾಗಲೇ ಪ್ರತಿ ಭೂ ದಾಖಲೆಗಳಿಗೆ ಪ್ರತ್ಯೇಕ ಇಂಡೆಕ್ಸ್ ನಂಬರ್ ಕೊಟ್ಟು ಸ್ಕ್ಯಾನ್ ಮಾಡಿ ಸರ್ವರ್ನಲ್ಲಿ ಸೇವ್ ಮಾಡಲಾಗಿದೆ. ಇದರಿಂದ ಭೂ ದಾಖಲೆಗಳನ್ನು ಪಡೆಯುವುದಕ್ಕೆ ಅರ್ಜಿ ಸಲ್ಲಿಸುವ ಜನರಿಗೆ ಡಿಜಿಟಲ್ ಸ್ವರೂಪದ ದಾಖಲೆಗಳನ್ನು ಶೀಘ್ರವಾಗಿ ಪಡೆಯಬಹುದಾಗಿದೆ. ಒಟ್ಟಾರೆ ಕಂದಾಯ ಇಲಾಖೆಯ ಗಣನೀಯ ಸಾಧನೆಯಿಂದ ದಾಖಲೆ ನಾಶ ತಿದ್ದುಪಡಿ ಗೋಲ್ಮಾಲ್ಗಳಿಗೆ ಅಂಕುಶ ಹಾಕುವಲ್ಲಿ ರಾಜೇಂದ್ರ ಕಟಾರಿಯಾ ನೇತೃತ್ವದಲ್ಲಿ ಕಂದಾಯ ಇಲಾಖೆ ಸಫಲವಾಗಿದೆ. ಪ್ರಸನ್ನ ದೇವನೂರು, ಜಿ ಕನ್ನಡ ನ್ಯೂಸ್, ಬೆಂಗಳೂರು.